ಎಲ್ಲಪ್ಪ ಕೋಸುವ ಸಸ್ಯ ಪೂರ್ವಸ್ಯ ವಿದ್ಯಾಮೀಶವ ಅಥಾತೋನು ಪ್ರಶ್ನಾ ಉತಾಭಿಜ್ವಾನಮಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ ಆಹೋ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ ಓ ಕಾಮಯತ ಕಶ್ಚನ ಕಹಚನ ಗಚ್ಚತಿ ಅಷ್ಟೇ ಗಜದೀಗ ಇಲ್ಲ ಪುರುತಾ ಇದಕ್ಕೆ ವಿಚಾರ್ಯಮಾಣ ಪೂರ್ವಂತು ಭಾಷಾಯಾಮ್ ದೂರಾಧೂತೆ ಚ ಸೂತ್ರ ಮಾಡಿದ್ದಾರೆ. ವಿಚಾರ ಮಾಡುವಾಗ ಪುರುತ ಬರುತ್ತೆ. ಆಮೇಲೆ ವಿಚಾರ್ಯ ದೂರಾಧೂತೆ ಚ ಯೇ ಹಿ ದೇವದತ್ತೋ ಅತ್ರ ಗಾವಃ ಹಸು ಹುಡುಕ್ತಾ ಇದ್ದ. ಬಾವು ಇಲ್ಲೇ ಇದಕ್ಕೊಂದು ಹಸೋದು ಕೊಡ ಹಾಗೆ ವಿಚಾರ ಮಾಡುವಾಗಲು. ಆಮೇಲೆ ಇದು ಪೂರ್ವಂತು ಭಾಷಾಯಾಮ್ ಹಿಂದೆ ಹೇಳಿದನ ಹೀಗೆ ಅಲ್ವನೋ ನೀನ್ ಹೇಳಿದ್ದು ಅನ್ನುವಾಗ ಹೀಗೆ ಅಲ್ವನೋ ಅಂತ ಭರ್ಸನಾರ್ಥ ಪ್ರತಿ ಅದು ಉಂಟು. ಬ್ರಹ್ಮಿಷ್ಠೋಸಿ ಅಂದ ಅದರ ಅರ್ಥ ಇದು ಮೊದ್ಲು ಹೋತಾಶರ ನೀನೇ ಬ್ರಹ್ಮಿಷ್ಠನೋ ಅಂತಂದ. ನಮವೈ ಬ್ರಹ್ಮಿಷ್ಠಾಯ ಕುರ್ಮಃ ಗೋಕಾಮಾವಯಂ ಅಂದರು. ಅಲ್ಲಿ ಭರ್ಸನಾರ್ಥ ಪ್ರತಿ. ಇಲ್ಲಿ ವಿಚಾರ್ಯಮಾನ ನಮಿಲ್ಲಿ ಈ ಜಾಗ ವಿಚಾರ ಮಾಡುವಾಗ ಪ್ರತಿ ಬರುತ್ತೆ. ಇದು ತದ್ಘೃತಮಬಹುದು ಸರ್ರಾಟಾದಮಿಷ್ಟ ತದಗ್ನೋ ಪ್ರಾಗೃಹಾತ್ ಜವಾನಿ ಆ ಪ್ರಜಾಪತಿ ಕೈ ಬಂದ್ಬಿಡ್ತಂತೆ. ಹೀಗಂದ ಒರೆಸ್ಕೊಂಡ ಬೆವರಿತ್ತು, ಕೈ ಬಂದು ತುಪ್ಪ ಆಗ್ಬಿಡ್ತದು. ಅಯ್ಯೋ ತುಪ್ಪ ಆಗ್ಬಿಡ್ತಲ್ಲ, ಇದು ಏನ್ ಮಾಡೋದು, ಹೋಮ ಮಾಡ್ಲೋ ಬೇಡವೋ ಅಂತಂದ. ಜುಹುದೀತಂತು ಯಾವ್ದೋ ಒಂದು ಅಶರೀರ ವಾಣಿ. ಯಾರಯ್ಯ ನೀನು ಅಂದ. ಕಸ್ತ್ವ ಮಸೀದ ಸ್ವೈವತೆ ವಾಗಿತ್ಯ ಬ್ರವಿ ನಿನ್ನ ವಾಕ್ಯ ಅಂದ. ಅದೇನಂತು ಸೋಜುಹೋ ಸು ನೀನೇ ಹೇಳ್ತಿರೋದು ಯಾರೋ ಸು ಆಹ ಅದರಿಂದ ಸ್ವಾಹ ಅಂದ್ಬಿಡ್ತು. ಸ್ವಾಹ ಅಂದ್ರೇನೋ ಇದು ನಿನ್ನದು ಎಂಬುದಾಗಿ ಹೇಳುತ್ತೇನೆ ಅಂತ ಅರ್ಥ. ಅಗ್ನಿಯೇ ಸ್ವಾಹ, ಹೇ ಅಗ್ನಿಯೇ ಇದು ನಿನ್ನದು ಎಂಬುದಾಗಿ ನಾನು ಹೇಳುತ್ತಿದ್ದೇನೆ. ಮತ್ತೆ ಇದನ್ನು ನಮ್ಮ ಹೇಳಬೇಕಾಗಿಲ್ಲ ಅಂತ ರಾಮಚಂದ್ರ ಶ್ರೋತಿಗಳು. ಏನು ಇದನ್ನು ಯಾಕೆ ಹೇಳೋದು, ಎಲ್ಲಿ ಇದನ್ನು ಹೇಳ್ಬೇಕು ಅಂತ ಯಾವ ಶಾಸ್ತ್ರ ಇದೆ, ಏನು ಇದನ್ನು ಮತ್ತೆ ಇದನ್ನು ಕೊಟ್ಟ ಮೇಲೆ ಏನೋ ಭಾವನೆ ಹೇಳ್ತೀವಿ ಹಾಗೆ ಅಂತ ಹೇಳಿ ಕೃಷ್ಣ ಕೊಡ್ತಮಾನ ಮಾಡಿದ್ರು. ಕಶ್ಚನ ಕಶ್ಚಿತ್ ಸಮಷ್ಣುತೆ ಸಮಷ್ಣುತೆ ಅಲ್ಲ. ಇಲ್ಲಿ ಪ್ರಶ್ನೆಗಳು ಅತಃ ಅನುಪ್ರಶ್ನ ಅಥ ಇನ್ನು ಅತಃ ಆದ್ದರಿಂದ ಜ್ಞಾನಿಯಾದ್ರು ಸೇರ್ಕೊಳ್ತಾನೆ ಅಂತ ಅಂದ್ಬಿಟ್ರಲ್ಲ. ಈಗ ಒಂದು ಪ್ರಶ್ನೆ ಬರ್ತಾ ಇದೆ ಎಂದ. ಏನ್ ಪ್ರಶ್ನೆ ಬರ್ತಾ ಇದೆ ಅಂದ್ರೆ, ಹಾಗಾದ್ರೆ ಅಜ್ಞಾನಿ ಆದವನು ಹೋಗ್ತಾನೋ ಹೋಗಲ್ವೋ? ಯಾಕೆ ಹೇಳಿ, ಎಲ್ಲರಿಗೂ ಆತ್ಮವಾಗಿದ್ಮೇಲೆ ಇವಾಗ ನನಗೆ ಈ ಅಳವೆಕಾಯಿ ತಿಂದ್ರೆ ಬೇಜಿ ಆಗತ್ತೆ ಅಂತ ಗೊತ್ತಿಲ್ಲ. ಅದು ತಿನ್ಬಿಟ್ಟೆ ತಿಳ್ಕೊಳ್ಳಿ, ಬೇಜಾಗದೆ ಇರತ್ತಾ? ಹರಳೆಣ್ಣೆ ಕುಡಿದ್ರೆ ಬೇದಿ ಆಗತ್ತೆ ಅಂತ ಗೊತ್ತಿಲ್ಲ, ಆದ್ರೆ ಕುಡಿದ್ಬಿಟ್ಟೆ ಗೊತ್ತಿಲ್ಲ ಅದನ್ನ ಬೇದಿ ಆಗ್ಬಾರ್ದು ಅಂತ ಹಂಗಾಗದೆ ಇರುತ್ತೋ? ಹಾಗೆ ಈ ಬ್ರಹ್ಮ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವನು ಹೆಂಗ್ ಬ್ರಹ್ಮ ಸೇರದೆ ಇರ್ತಾನೆ? ಅಜ್ಞಾನಿ ಆದವನು ಅವನು ಬ್ರಹ್ಮನ್ ಸೇರ್ಲೇಬೇಕಲ್ಲ. ಅಕಸ್ಮಾತ್ ಅಜ್ಞಾನಿ ಬ್ರಹ್ಮ ಸೇರಲ್ಲ ಅಂತಂದ್ರೆ ಜ್ಞಾನಿ ಸೇರ್ತಾನೆ ಅನ್ನಕ್ಕೆ ಏನ್ ಗ್ಯಾರಂಟಿ? ಉತ್ತ ವಿದ್ವಾನ್ ಲೋಕಂ ಲೋಕನ ಆತ್ಮಲೋಕವನ್ನ ಸೇರಿ ಅವನು ಸೇರ್ಕೊಳ್ತಾನೆ, ಅದಂಗ್ ಹೇಳ್ತೀರಾ ಅಂತ. ಈ ಅಜ್ಞಾನಿ ಸೇರಲ್ಲ ಅಂದ್ರೆ ಜ್ಞಾನಿಯೂ ಸೇರಲ್ಲ ಅಂತೀನಿ, ಜ್ಞಾನಿ ಸೇರ್ತಾನೆ ಅಂದ್ರೆ ಅಜ್ಞಾನಿ ಸೇರ್ತಾನೆ ಅಂತೀನಿ. ಇಲ್ಲಿ ಮಾತ್ರ ನೀವು ಜ್ಞಾನ ಮಾತ್ರದಿಂದ ಇಷ್ಟೊಂದು ಅಪರಾಧ ಮಾಡೋ ಕಾರಣ ಇಲ್ಲ. ಸತ್ತ ಮೇಲೆ ಎಲ್ಲರೂ ಕೂಡ ಬ್ರಹ್ಮದಲ್ಲೇ ಸೇರಬೇಕು, ಬೇರೆ ಕಡೆ ಸೇರೋಕೆ ಅವಕಾಶ ಇಲ್ಲ ಅಂತ ಪೂರ್ವಪಕ್ಷಿ.
ಅದು ಇಲ್ಲ ಇಲ್ಲ ಜ್ಞಾನಿಯೇ ಸೇರುತ್ತಾನೆ ಅಜ್ಞಾನಿ ಸೇರಲ್ಲ ಅಂದ್ರು. ಅಂದ್ರೆ ಅರ್ಥ ಏನು? ನಾನು ಸೇರಿಲ್ಲ ಅನ್ಕೊಂಡವನು ಅಜ್ಞಾನಿ ಅಷ್ಟೇ. ಎಲ್ಲರೂ ಸೇರಿದವರೇ, ಸೇರಿದವರು ಯಾರು ಇಲ್ಲ, ಸೇರಿಲ್ಲ ಅನ್ಕೊಂಡು ನೀವು ಅಜ್ಞಾನಿಗಳು ಅಂದ್ರು. ಓ ಒಳ್ಳೆ ಕಥೆ ಹೇಳ್ತಿದ್ದೀರಲ್ಲ ಅಂದ್ರು. ಹೌದು, ಸೇರ್ಕೊಂಡಿದ್ದೀನಿ ತಿಳ್ಕೊಂಡವನೇ ಜ್ಞಾನಿ. ಜ್ಞಾನಿ ಸೇರ್ತಾನೆ ಅಂತ ಇಲ್ಲ ಕಣೋ, ಸೇರೋದು ಅನ್ನೋದು ಅಲ್ಲ, ಇದು ಕ್ರಿಯೆ ಅಲ್ಲ. ಎಲ್ಲರೂ ಸೇರ್ಕೊಂಡವರೇ, ಸೇರ್ಕೊಂಡಿದೀನಿ ಅಂತ ಸೇರ್ಕೊಂಡಾದ ಜ್ಞಾನಿ ಸೇರ್ಕೊಂಡಿದ್ದೀನಿ ತಿಳ್ಕೊಳ್ತಾನಲ್ಲ ಅವನು ಸೇರ್ಕೊಳ್ತಾನೆ ಅಂತ ನಾವು ಅಂತ ಇದೀವಿ. ಸೇರ್ಕೊಂಡಿದ್ರು ಕೂಡ ಸೇರ್ಕೊಂಡಿಲ್ಲ ಅನ್ಕೋತಾನಲ್ಲ ಅವ್ನು ಸೇರ್ಕೊಂಡಿಲ್ಲ, ಅಜ್ಞಾನಿ ಸೇರ್ಕೊಳ್ಳೋದಿಲ್ಲ ನಾವು ಅಂತ ಇದೀವಿ ಅಷ್ಟೇ. ಸೇರ್ಕೊಳ್ಳೋದು ಎರಡಿಲ್ಲ ಅಂತ ಉತ್ತರ. ಇದು ತಮಾಷೆ ಇದೆ ಪ್ರಶ್ನೆ ಉತ್ತರ. ಅಥಾತೋನು ಪ್ರಶ್ನ ಯಸ್ಮಾದೇವಂ ಅತಃ ತಸ್ಮಾತ್ ಅಥ ಅನಂತರಂ ಶ್ರೋತುಃ ಶಿಷ್ಯಸ್ಯ ಅನುಪ್ರಶ್ನಾಃ ಆಚಾರ್ಯೋಕ್ತಿ ಮನು ಏತೆ ಪ್ರಶ್ನಾಃ ಅನುಪ್ರಶ್ನಾಃ. ಯಾವ ಕಾರಣ ಈ ರೀತಿ ತತ್ವ ಪರಮಾರ್ಥ ಹೀಗೆ ಎಲ್ಲರಿಗೂ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾಗಿ ಅದೇ ಆಧಾರವಾಗಿದ್ದು ಅದನ್ನಿಲ್ಲ ಅಂತ ತಿಳ್ಕೊಂಡು ಅಸತ್ಪುರುಷನಾಗ್ತಾನೆ, ಇದೇ ಅಂತ ತಿಳ್ಕೊಂಡು ಸತ್ಪುರುಷನಾಗ್ತಾನೆ ಅಂತ. ಆದ್ದರಿಂದ ಇನ್ನು ಈಗ ಕೇಳುವಂತಹ ಶಿಷ್ಯನ ಪ್ರಶ್ನೆ ಅನುಪ್ರಶ್ನೆ ಅಂದ್ರೆ ಅನು ಅನ್ನೋದು ಆಚಾರ್ಯೋಕ್ತಿ ಮನು. ಗುರುಗಳು ಒಂದು ರೀತಿ ಸಿದ್ಧಾಂತವನ್ನು ಹೇಳಿ ಮುಗಿಸಿದ ಮೇಲೆ ಅವರ ಮಾತನ್ನು ಅನುಸರಿಸಿ ಅದರ ಮೇಲೆ ಶಿಷ್ಯನಿಗೆ ಒಂದು ಡೌಟ್ ಬಂತು, ಆ ಸಂಶಯ ಅದನ್ನು ಅನುಸರಿಸಿ ಮಾಡುವ ಪ್ರಶ್ನೆಗಳೇ ಅನುಪ್ರಶ್ನೆ. ಅನು ಅಂದ್ರೆ ಆಚಾರ್ಯೋಕ್ತಿ ಮನು ಅಂತ. ಆಚಾರ್ಯ ಉಪದೇಶವನ್ನು ಅನುಸರಿಸಿ ಉಂಟಾದಂತಹ ಸಂಶಯಗಳೇ ಅನುಪ್ರಶ್ನೆಗಳು ಅಂತ. ಏನು ಇವಾಗ ಪ್ರಶ್ನೆಗೆ ಪೀಠಿಕೆ ಹಾಕ್ತಾರೆ ಭಾಷ್ಯಕಾರರು. ಏನ್ ಪೀಠಿಕೆ? ಸಾಮಾನ್ಯಮಿ ಬ್ರಹ್ಮ ಆಕಾಶಾದಿ ಕಾರಣತ್ವ ವಿದುಷಶ್ಚ. ಆಕಾಶಾದಿ ಪಂಚಭೂತಕ್ಕೆ ಕಾರಣ ಏನೋ ಬ್ರಹ್ಮ ಎಂಥದ್ದಕ್ಕೆ ಕಾರಣ? ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ, ಸಮಸ್ತ ಕಾಲವೇ ಅಷ್ಟಕ್ಕೂ ಕಾರಣವಾದ್ಮೇಲೆ ಸರ್ವವ್ಯಾಪಕವಾದ್ಮೇಲೆ ಎಲ್ಲಿಲ್ಲ ಯಾರಲ್ಲ. ಬ್ರಹ್ಮ ಎಲ್ಲಿಲ್ಲ, ಬ್ರಹ್ಮ ಯಾರಲ್ಲ. ಬ್ರಹ್ಮ ಅಲ್ಲದೇ ಇರೋರು ಯಾರು ಇಲ್ಲ, ಬ್ರಹ್ಮ ಇಲ್ಲದೇ ಇರೋದು ಯಾವುದೂ ಇಲ್ಲ. ಹಾಗಾಗಿ ಜ್ಞಾನಿಗೂ ಅಜ್ಞಾನಿಗೂ ಬ್ರಹ್ಮ ಸಮಾನ. ವಿದುಷಃ ಅವಿದುಷಶ್ಚ ಬ್ರಹ್ಮ ಸಾಮಾನ್ಯಂ ಅಂದ್ರು. ಬ್ರಹ್ಮ ಸಾಮಾನ್ಯವಾಗಿದೆ. ಸಾಮಾನ್ಯ ಸಮಾನಸ್ಯ ಭಾವ ಸಾಮಾನ್ಯಂ. ಸಮ ಅನಿತಿ ಸಮಾನ, ಒಂದೇ ರೀತಿಯಾಗಿ ವ್ಯಾಪಾರ ಮಾಡುತ್ತೆ, ಸ್ವರೂಪವನ್ನು ಹೊಂದ್ಕೊಂಡಿದೆ, ಅದು ಸಮಾನ. ಅದಾಗಿರೋದೇ ಸಾಮಾನ್ಯ. ಒಂದೇ ಆಕಾಶ ಹೇಗೆ ಎಲ್ರಿಗೂ ಈಕ್ವಲ್ಲು. ನಮ್ಮನೆ ಆಕಾಶ ಯಾಕೋ ಅಥವಾ ಮಂದ, ನಿಮ್ಮನೆ ಆಕಾಶ ಸ್ವಲ್ಪ ಚಿನ್ನಾಗಿದೆ, ಪರವಾಗಿಲ್ಲ. ನಮ್ಮ ಚಿಕ್ಕಾಗ್ಬಿಟ್ಟಿದ್ರೆ ಆಕಾಶ ಅಂತ ಹಾಗಿಲ್ಲ. ಆಕಾಶಕ್ಕೆ ಚಿಕ್ಕು ಚಿನ್ನು ಎರಡಿಲ್ಲ, ಎಲ್ಲಕ್ಕೂ ಏಕರೂಪ. ಆ ರೀತಿ ಬ್ರಹ್ಮ ಆಕಾಶಕ್ಕೂ ಕಾರಣವಾದ್ಮೇಲೆ ಅದಕ್ಕೆ ಚಿಕ್ಕು ಚಿನ್ನು ಬರಲ್ಲ. ಅಲ್ಲಿ ಮಂದ ಅತಿಮಂದ ಅಥವಾ ಇದು ಲೈಟು ಪ್ಯೂರು ಆ ಥರ ವಿಶೇಷ ಇಲ್ಲ, ಎಲ್ಲಾದ್ರೂ ಒಂದೇ ತರಹ ಇದೆ. ವಿದಿಶೋಪಿ ಅವಿದಿಶೋಪಿ ಬ್ರಹ್ಮ ಪ್ರಾಪ್ತಿ ಆಶಂಕಿದೆ. ಆದ್ರೆ ನಾವು ಅಜ್ಞಾನಿಗೂ ಬ್ರಹ್ಮ ಪ್ರಾಪ್ತಿ ಆಗತ್ತೆ ನಾವು ಸಂದೇಹ ಪಟ್ಟೆ ಪಡ್ತೀವಿ. ನಮ್ಗೆ ಅನುಮಾನ ಬರುತ್ತೆ. ಬ್ರಹ್ಮ ಸರ್ವಕಾರಣವಾಗಿ ಎಲ್ಲರೂ ಆತ್ಮವಾಗಿದ್ಮೇಲೆ ಬ್ರಹ್ಮನ್ ಪಡೆದೇ ಇರಕ್ಕೆ ಹೆಂಗೆ ಆಗತ್ತೆ? ಅದನ್ನು ಪಡೆದೇ ಇರ್ತಾನೆ. ಸುಷುಪ್ತಿ ಕಾಲದಲ್ಲಿ ನೀವೇನಂದ್ರೆ ಅತ್ತಸ್ತೇನೋ ಅಸ್ತೇನೋ ಭವತಿ, ಚಾಂಡಾಲೋ ಅಚಾಂಡಾಲ, ಪುಲ್ಕಸೋ ಅಪೌಲ್ಕಸಃ, ಶ್ರವಣೋ ಶ್ರವಣಃ, ಅನನ್ನಾಗತಂ ಪುಣ್ಯೇನ ಅನನ್ನಾಗತಂ ಪಾಪೇನ ತೀರ್ಣೋಹಿತ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ಹೇಳಿದ್ರೋ ಇಲ್ವಾ? ಎಲ್ಲರೂ ಬ್ರಹ್ಮದಲ್ಲಿ ಒಂದಾಗಿರ್ತಾರೆ ಸುಷುಪ್ತಿ ಕಾಲದಲ್ಲಿ. ಹೇಳಿದ್ರೋ ಇಲ್ವಾ? ಒಂದು ಚಂಡಾಲ ಆಗಲಿ, ಮಾಲಿಕನಾಗಲಿ, ಒಂದು ಲೇಂಚರಾಗಲಿ, ಬ್ರಹ್ಮಹತ್ಯೆ ಸುರಾಪಾನ ಏನೇ ಮಾಡಿರಲಿ ಬ್ರಹ್ಮಕ್ಕೆ ಯಾವುದು ವ್ಯತ್ಯಾಸ ಇಲ್ಲ. ಎಲ್ಲರೂ ಬ್ರಹ್ಮ ಬರಮಾಡ್ಕೊಳತ್ತೆ. ಅಂದಮೇಲೆ ಜ್ಞಾನ ಯಾತಕ್ಕೆ ಬೇಕು? ಜ್ಞಾನ ಆಗಿಯೇ ಬ್ರಹ್ಮ ಸೇರ್ಪಾಚಾರ ಏನು ಬೇಕಿಲ್ಲಲ್ಲ ಜ್ಞಾನ. ನೋಡಿ ನಮ್ಮ ಅಮ್ಮಂಗಿದೆ ಡೌಟ್ ಬಂದಿರೋದು. ಬೇರೆ ಜನ ಬ್ರಹ್ಮದಲ್ಲಿ ಇದ್ಬಿಟ್ಟಿದೀವಲ್ಲ, ನಮ್ಗೆ ಯಾವ್ದಕ್ಕೆ ಬ್ರಹ್ಮ ಬೇಕು ಒದ್ದಾಡ್ಬೇಕು? ಆಲ್ರೆಡಿ ಬ್ರಹ್ಮ ಆಗ್ಬಿಟ್ಟಿದೀವಲ್ಲ, ಬ್ರಹ್ಮ ಸ್ವಲ್ಪ ಪಡ್ಕೊಂಡ್ಬಿಟ್ಟಿದೀವಲ್ಲ, ಇನ್ನೇನಕ್ಕೆ ಆತ್ಮಜ್ಞಾನ? ಮಧ್ಯೆ ಚಿರ್ಕಾಡಿ ಅದಕ್ಕೆ ಇಂದ್ರಿಯ ನಿಗ್ರಹ ಮಾಡಿ, ಮನೋನಿಗ್ರಹ ಮಾಡಿ, ಏಕಾಂತವಾಸ ಮಾಡಿ, ಒಪ್ಪತ್ತು ಊಟ ಮಾಡಿ, ಜಾಗೃತಿ ನಿದ್ದೆ ಮಾಡಿ, ಅಯ್ಯೋ ಗೋ ಹೇಳ್ಕೊತಿರಲ್ರಿ. ಏನು ಗೋ ಹೇಳ್ಕೊಬೇಡಿ, ಎಲ್ಲ ಬ್ರಹ್ಮ ಆಗ್ಬಿಟ್ಟಿದೀವಿ, ಏನು ತೊಂದರೆ ಇಲ್ಲ. ಇದು ಬ್ರಹ್ಮಪುರಿ, ಇದು ಬ್ರಹ್ಮಪಟ್ಟಣ. ಉಚಾಪಿ ಅವಿದ್ಯಾರ್ಮಂ ಲೋಕಂ ಪರಮಾತ್ಮ ಪ್ರತ್ಯ ಕಶ್ಚನ. ಅಜ್ಞಾನಿಯಾದವನು ಕೂಡ ಆ ಅಮಂ ಲೋಕನ ಪರಮಾತ್ಮ ಲೋಕವನ್ನ ರೂಪವನ್ನ ಸ್ವರೂಪವನ್ನ ಪಡೆದು
ಇಲ್ಲಿಂದ ಹೋಗಿ ಅವನಾದರೂ ಸೇರ್ಕೊಳ್ತಾನ ಇಲ್ವಾ? ಎರಡು ಪ್ರಶ್ನೆ. ಜ್ಞಾನಿ ಸೇರ್ಕೊಳ್ತಾನ ಸೇರ್ಕೊಳ್ಳೋದು, ಅದು ಎರಡು ಪ್ರಶ್ನೆ. ಒಟ್ಟು ಎಷ್ಟು ಪ್ರಶ್ನೆ ಆಯ್ತು? 4 ಪ್ರಶ್ನೆ. 4 ಸೇರ್ಕೊಳ್ತಾನ ಇಲ್ಲ ಅಂತ ಇವನಿಗೆ 2, ಇವನಿಗೆ ಸೇರ್ಕೊಳ್ಳೋಣ. ಅಂದ್ರೆ ಪ್ರಶ್ನಾಹ ಬಹುವಚನ. ಬಹುವಚನಕ್ಕೆ 4 ಹೊಂದ 3ಕ್ಕೆ 2ಕ್ಕಿಂತ ಹೆಚ್ಚಾಗಬೇಕಲ್ಲ. 2 ಆಗಿದ್ದ ಜ್ಞಾನಿ ಹೋಗ್ತಾನೆ ಇಲ್ಲ 1, ಅಜ್ಞಾನಿ ಹೋಗ್ತಾನೆ ಇಲ್ಲ 2 ಆಗ್ಬಿಟ್ರೆ ಅಥಾತೋನು ಪ್ರಶ್ನವೂ ಅಂತ ಹೇಳ್ಬೇಕಾಯ್ತು. ಅಥಾತೋನು ಪ್ರಶ್ನವೂ ಇಲ್ಲ, ಅಥಾತೋನು ಪ್ರಶ್ನಾಹ ಇದೆ. ಬಹುವಚನಕ್ಕೆ 4 ಪ್ರಶ್ನೆ ಮಾಡಬೇಕು. ಇವನ್ 2 ಮಾಡ್ಕೊಬಿಡಿ, 4 ಮಾಡ್ಕೊಂಡ್ಬಿಟ್ಟು ಬಹುವಚನ ಹೊಂದಿಸ್ಕೊಬಿಡಿ ಅಂತ ಇದ್ದಾರೆ. ಚನ ಶಬ್ದ ಅಪ್ಯರ್ಥ. ಚನ ಅನ್ನೋದು ಅಪ್ಪಿ ನೋಡ್ತಾರೆ. ಅವನು ಕೂಡ ಹೋಗ್ತಾನಾ ಇಲ್ವಾ? ಅವನು ಹೋಗ್ತಾನಾ ಇಲ್ವಾ? ಇವನು ಕೂಡ ಹೋಗ್ತಾನಾ ಇಲ್ವಾ? ಅವನು ಹೋಗ್ತಾನೆ ಅಂದ್ರೆ ನಾನು ಇವನು ಬಿಡಲ್ಲ, ಇವನು ಹೋಗಲ್ಲ ಅಂದ್ರೆ ಅವನು ಹೋಗಕ್ ಬಿಡಲ್ಲ. ಅಜ್ಞಾನಿಯನ್ನು ಹೋಗಲ್ಲ ನೀವೇನಾದ್ರು ಅಂದ್ರೆ ಶಂಕರಾಚಾರ್ಯ ಜ್ಞಾನಿ ಹೋಗಕ್ ಕೂಡ ಬಿಡಲ್ಲ. ಜ್ಞಾನಿ ಹೋಗ್ತಾನೆ ಅಂದ್ರೆ ಅಜ್ಞಾನಿ ಕಳಿಸ್ತೀನಿ ನಾನು, ನೀನು ಹೋಗು ಅಂತೀನಿ. ಯಾರನ್ನೂ ಬಿಡಲ್ಲ. ನೀವು ಪಾರ್ಶಾಲಿಟಿ ಮಾಡಬೇಡಿ. ಕಳಿಸಿದ್ರೆ ಎಲ್ರಿಗೂ ಕಳಿಸಿ, ಇಲ್ಲ ಯಾರಿಗೂ ಇಲ್ಲ ಅನ್ನಿ. ನೀ ಹೀಗೆ ಇವರಿಗೆಲ್ಲ ನಿಮ್ಮ ಕಡೆ 1 ಜನ ಇಟ್ಕೊಂಡ್ಬಿಟ್ಟು ಗೌಡಪಾದರು, ಸುರೇಶ್ವರರು ಇವರೆಲ್ಲ ಹೋಗ್ತಾರೆ, ಇವರೆಲ್ಲ ಹೋಗ್ತಾರೆ. ನೀವೆಲ್ಲ ಇಷ್ಟೇ ಹಿಂಗೆ ಮಾಡಬೇಡಿ. ಇದು ತುಂಬಾ ತಪ್ಪು. ಹೀಗೆಲ್ಲ ಮಾಡಬಾರ್ದು. ಕರ್ಕೊಂಡೋದ್ರೆ ಎಲ್ಲ ಇದು ಏನೋ ಮಾಸು ಬಂದು ಇದು ಎಲ್ಲರೂ ಒಟ್ಟಿಗೆ ಕರ್ಕೊಂಡೋಗಿ ದೊಡ್ಡ ರೈಲ್ ಮಾಡಿ ಬೇಕಾದ್ರೆ ಎಲ್ಲರೂ ಚಾರ್ಜ್ ಕೊಡ್ತಾರೆ. ಎಲ್ಲರೂ ಒಟ್ಟಿಗೆ ಕರ್ಕೊಂಡೋಗಿ ಮುಖ್ಯಾನಂದದಲ್ಲಿ ಬ್ರಹ್ಮಾನಂದದಲ್ಲಿ ಮುಗಿಸಿರ್ಬೇಕು. ಇಲ್ಲ ಯಾರು ಕರ್ಕೊಂಡು ಹೋಗ್ಬೇಡಿ. ಯಾರು ನಿಮ್ಮ ಹಳ್ಳಿಲಿ ಊರೆಲ್ಲ ಇರಿ, ಕೊರೋನಾ ನೋಡ್ಕೊಂಡು ಮನೇಲಿ ಕ್ವಾರಂಟೈನ್ ಮಾಡ್ಕೊಂಡು ಇರಿ ಅಂತ ಹೇಳಿ. ಇಲ್ಲ ಎಲ್ಲರೂ ಕರ್ಕೊಂಡೋಗಿ. ನೀ ಹಿಂಗ್ ಮಾಡೋದು ಮಾತ್ರ ಸರಿ ಆಗಲ್ಲ. ಅವಿದ್ವಾನಪಿ ಗಚ್ಚತಿ ಪ್ರಾಪ್ನೋತಿ ಕಿಂಬಾ ನ ಗಚ್ಚತಿ ಇದು ದ್ವಿತೀಯೋಪಿ ಪ್ರಶ್ನೋ ದ್ರಷ್ಟವ್ಯ. ಅಜ್ಞಾನಿ ಆದವನು ಹೋಗ್ತಾನ ಪಡ್ಕೊಳ್ತಾನ ಇಲ್ಲ ಹೋಗಲ್ವಾ ಅಂತ ಅಲ್ಲೇ 2 ಪ್ರಶ್ನೆಯನ್ನಾದ್ರೂ ಮಾಡ್ಕೊಳ್ಳಿ. ಯಾಕೆ ಹೇಳಿ? ಅನುಪ್ರಶ್ನ ಆಯ್ತು ಬಹುವಚನ. ಜ್ಞಾನಿದು 1, ಅಜ್ಞಾನಿದು 2 ಮಾಡ್ಕೊಂಡ್ಬಿಟ್ರು. ಅಜ್ಞಾನಿದು 2 ಮಾಡ್ಕೊಳ್ಳೋ, ಅಜ್ಞಾನಿ 2 ಮಾಡಿ ಆಕೆ ಮಾಡ್ಕೊಳ್ಳೆ ಅಲ್ಲ. ಆಮೇಲೆ ಇಲ್ಲಿ ಬಹುವಚನ ಹಿಂದಕ್ಕೆ 2 ಪ್ರಶ್ನೆ ಆಯ್ತು. ವಿದ್ವಾಂಸನಿಗೆ ಹಿಂದೆ ಹೇಳ್ತಿದ್ದಾರೆ. ವಿದ್ವಾಂಸ ಸಂಪ್ರತಿ ಅನ್ಯವು ಪ್ರಶ್ನ. ಜ್ಞಾನಿಗೂ 2. ಅವನು ಹೋಗ್ತಾನಾ ಇಲ್ವಾ? ಹೋಗ್ತಾನಾ ಅಂತ ಒಂದು ಪ್ರಶ್ನೆ, ಇಲ್ವಾ ಅಂತ ಇನ್ನೊಂದು ಪ್ರಶ್ನೆ. 4 ಪ್ರಶ್ನೆ ಆಯ್ತು. ಯದಿ ಅವಿದ್ವಾನ್ ಸಾಮಾನ್ಯಂ ಕಾರಣ ಬ್ರಹ್ಮ ನಗಚ್ಚತಿ ತತ್ವ ಬೀಜೋಪಿ ಬ್ರಹ್ಮಾಗಮನಂ ಆಶಂಕ್ಯತೆ. ಅಜ್ಞಾನಿ ಆದದ್ದರ ಅಪರಾಧಕ್ಕಾಗಿ ಅವಿದುಷನಾದವನು ಬ್ರಹ್ಮಕ್ಕೊಂದು ಹೋಗಲ್ಲ ಅಂತ ತಿಳ್ಕೊಂಡಿಲ್ಲ ಅನ್ನೋ ಒಂದೇ ಅಪರಾಧಕ್ಕಾಗಿ ಈ ಅಜ್ಞಾನಾದವನು ಬ್ರಹ್ಮನು ಸೇರ್ಕೊಳ್ಳಲ್ಲ ಅಂತಂದ್ರೆ ಜ್ಞಾನಿಗೂ ಬ್ರಹ್ಮ ಗಮನ ಇಲ್ಲ, ಅವನಿಗೂ ಹೋಗಕ್ಕಾಗಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಅವನು ಹೋಗ್ಕೊಡು, ಅವನಿಗೂ ಇಲ್ಲ ಅನ್ನೋದು ಸಂದೇಹ ಪಡ್ತೀವಿ. ಅತಸ್ತಂ ಪ್ರತಿ ಪ್ರಶ್ನ ಆಹೋ ವಿದ್ವಾನಿಕಿ. ಅದು ಅವನ ಕುರಿತು ಒಂದು ಪ್ರಶ್ನೆ. ಆಹೋ ಅಂದ್ರೆ ಆಹೋ ಉತಾಹೋ ಕಿಮುತ ಅಥವಾ ಅಂತ ಅರ್ಥ. ಆಹೋ ಅಂದ್ರು, ಉತಾಹೋ ಅಂದ್ರು, ಕಿಮ್ ಅಂದ್ರು, ಉತ ಅಂದ್ರು, ಅಥವಾ ಅಂತ ಅರ್ಥ. ವಿದ್ವಾನ್ ಬ್ರಹ್ಮವಿದಪಿ ಕಶ್ಚಿತ್ ಇತಃ ಪ್ರೇತ್ಯ ಅಮಂ ಲೋಕಂ ಸಮಷ್ಕೃತೆ ವ್ಯಾಪ್ನೋತಿ. ಜ್ಞಾನಿಯಾದವನು ಬ್ರಹ್ಮನು ಕಂಡುಕೊಂಡವನು ಒಬ್ಬನೊಬ್ಬನು ಈ ಲೋಕದಿಂದ ಈ ಶರೀರನ ಬಿಟ್ಟು ಈ ಪ್ರಾರ್ಧ ಮುಗಿದ ಮೇಲೆ ಬ್ರಹ್ಮವನ್ನು ಹೋಗಿ ಸೇರ್ಕೊಳ್ತಾನೆ, ಪಡ್ಕೊಳ್ತಾನೆ ಅಂತ ಆ ರೀತಿ ತಗೊಳ್ಳೋದಾದ್ರೆ ಅವಾಗ ಸಮಷ್ಟಿತೆ ಉ ಇತ್ಯೇವಂ ಸ್ಥಿತೆ ಅಯಾದೇಶೆ ಯಲೋಪೇಚ ಕೃತೆ ಅಕಾರಸ್ಯ ಪೃತಿ ಸಮಷ್ಟಿತಾ ಉ ಇತಿ. ಸಮಷ್ಟಿತೆ ಊ ಇರೋದು ಅಲ್ಲಿ ಹೆಂಗೆ ದೀರ್ಘ ಬರೋದು? ಸಮಷ್ಟಿತಾ ಅಂತಂದ್ರೆ ಸಮಷ್ಟಿತೆ ಊ ಇದೆ, ಏಕಾರಕ್ಕೆ ಊ ಸೇರಿ ಏನಾಗುತ್ತೆ? ಏಚೋಯವ ಯಾವ ಅಯಾದೇಶ ಬರುತ್ತೆ. ಸಮಷ್ಟಿತಾಯಿ ಹೂ ಆಗುತ್ತೆ. ಆಮೇಲೆ ಲೋಪಶಾಖಲ್ಲಿ ಸೇರಿ ಯಕಾರ ಲೋಪ ಮಾಡ್ತಾರೆ. ಸಮಷ್ಟಿತಾ ಅದ ಆ ಲೋಪಶಾಖಲ್ಲಿ ಯಕಾರ ಲೋಪ ಮಾಡಿದ್ಮೇಲೆ ಆ ಓ ಮಾಡಕ್ ಬರಲ್ಲ, ಲೋಪ ಮಾಡಿದ್ಮೇಲೆ ಸಂಧಿ ಮಾಡಕ್ ಬರಲ್ಲ. ಆಮೇಲೆ ಅಕಾರಕ್ಕೆ ಪೃಥಿ ಹಾಕ್ಬಿಟ್ರು, ಸಮಷ್ಟಿತಾ ಹೂ. ಆ ಪೃಥಿ ಬಂದೆ ಪೃಥಿ ಪ್ರಗೃಹ್ಯ ಅಸಿ ನಿತ್ಯಂ ಸೂತ್ರ. ಪೃಥಿ ಬಂದ್ಬಿಟ್ರೆ ಅದು ಪ್ರಗೃಹ್ಯ ಸಂಧಿ ಆಗುತ್ತೆ ಹೊರತು ಪೃಥಿಯನ್ನು ಮಾತ್ರ ಸಂಧಿ ಮಾಡಕ್ ಬರಲ್ಲ.
ಪೃಥಿ ಪ್ರಗೃಹ್ಯ ಅಚಿ ನಿತ್ಯಂ, ನಿತ್ಯವಾಗಿ ಪ್ರಗೃಹ್ಯ ಸಂಧಿಯೇ ಆಗತ್ತೆ ಅದು. ಹಾಗಾಗಿ ಅಕಾರಕ್ಕೆ ಪೃಥಿ ಬಂದು ಸಮಷ್ಣುತ ಓ ಅಂತ ಹಾಗಾಗತ್ತೆ. ಉಕಾರಂಚ ವಕ್ಷ್ಯಮಾಣಂ ಅಧಸ್ತಾದ್ ಅಪಕೃಷ್ಯ, ತಕಾರಂಚ ಪೂರ್ವಸ್ಮಾತ್ ಉತ ಶಬ್ದಾದ್ ವ್ಯಾಸಜ್ಯ, ಆಹೋ ಇತ್ಯೇತಸ್ಮಾತ್ ಪೂರ್ವಂ ಉತ ಶಬ್ದಂ ಸಂಯೋಜ್ಯ, ಪೃಚ್ಯತೆ ಉತಾಹೋ ವಿದ್ವಾನ್ ಇತಿ. ಉತಾಹೋ ವಿದ್ವಾನ್ ಇಲ್ಲ ಮೂಲದಲ್ಲಿ ಹಾಗೆ ಮಾಡ್ತಾ ಇದ್ದಾರೆ ಭಾಷ್ಯಕಾರರು. ಏನು ಉಕಾರ ಇದೆ ಸಮಷ್ಟು ತಾ ಊ ಇದೆಯಲ್ಲ, ಆ ಹೂ ಅನ್ನ ಮುಂದೆ ಹೇಳುವಂತ ಉಕಾರವನ್ನ ಹಿಂದೆ ಕೇಳ್ಕೊಂಬಿಡಿ, ಮದ್ದಕ್ಕೆ ಮಾಡ್ಕೊಳ್ಳಿ, ಆದಸ್ತಾದ ಅಪಕೃಷ್ಯ. ಆಮೇಲೆ ಉತಾದ ತಕಾರ ಇದೆಯಲ್ಲ, ತಕಾರ ಮಾತ್ರ ತಗೊಳ್ಳಿ, ಯಾಕೆ ಹೂ ಬೇಡ, ಹೂ ಇದ್ಬಿಟ್ಟಿದೆಯಲ್ಲ, ಉತಾನೇ ತಗೊಂಡ್ಬಿಟ್ರಿ ಅಂದ್ರೆ ಸಾಕಾಗ್ತಿತ್ತು. ಹಂಗ್ ಮಾಡ್ಲಿಲ್ಲ, ಉತಾನಲ್ಲಿ ಹೂ ಉಳಿಸಿ ಅಂದ್ರು. ಆ ಹೂ ಇದೆಯಲ್ಲ, ಆ ಹೂ ಹೇಳ್ಕೊಂಬಂದು ಹಿಂದಕ್ಕೆ ಹಾಕೊಳ್ಳಿ ಅಂದ್ರು. ಉತಾನದ ತಕಾರನ ಆ ಹೂಗ್ ಸೇರಿಸ್ಕೊಳ್ಳಿ ಅಂದ್ರು. ಉತ ಮಾಡ್ಬಿಟ್ಟು ಆಮೇಲೆ ಉತ ಶಬ್ದದ ಆಹೋ ಇದೆಯಲ್ಲ, ಅದನ್ನ ಹಿಂದಕ್ಕೆ ಉತ ಶಬ್ದ ಆದ್ಮೇಲೆ ಸೇರಿಸ್ಕೊಂಡ್ಬಿಟ್ಟು ಉತಾಹೋ ಮಾಡ್ಕೊಂಡ್ಬಿಡಿ ಅಂತ ಇದ್ದಾರೆ. ಅಥವಾ ಅಂತ ಅಷ್ಟೇ ಅರ್ಥ. ಅಲ್ಲಿ ಯಾವುದು ವ್ಯರ್ಥವಾಗಬಾರ್ದು ಅನ್ನೋ ಹೊಸ ಭಾಷೆಗಾರರು ಆ ರೀತಿ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ಮುಂದೆ ಹೇಳುವ ಉಕಾರನ್ನ ಕೆಳಗೆ ಕೆಳ್ಕೊಂಡು ತಕಾರನ ಉತ ಶಬ್ದದಿಂದ ಬಿಡಿಸ್ಕೊಂಡು ಆಹೋ ಎಂಬ ಇದಕ್ಕೆ ಹಿಂದಕ್ಕೆ ಉತಾ ಎಂಬುದನ್ನ ಸೇರಿಸ್ಕೊಂಡ್ಬಿಟ್ಟು ಕೇಳ್ತಾ ಇದ್ದಾನೆ, ಉತಾಹೋ ವಿದ್ವಾನ್, ಅವನು ಹೋಗ್ತಾನೋ ಇಲ್ವೋ ಅಂತ. ವಿದ್ವಾನ್ ಸಮಷ್ಟುತೆ ಅವಂ ಲೋಕಂ ಕಿಂವಾ ಯಥಾ ಅವಿದ್ವಾನ್ ಏವಂ ವಿದ್ವಾನ್ ಅಪಿ ನನ್ನ ಸಮಷ್ಟುತೆ ಇದು ಅಪರ ಪ್ರಶ್ನ. ಜ್ಞಾನಿಯಾದವನು ಆ ಪರಮಾತ್ಮ ಲೋಕವನ್ನು ಅನುಭವಿಸ್ತಾನ, ಅಥವಾ ಹೇಗೆ ಅಜ್ಞಾನಿಯಾದವನು ಸೇರೋದಿಲ್ವೋ ಹಾಗೆ ಜ್ಞಾನಿಯೂ ಕೂಡ ಸೇರ್ಕೋದಿಲ್ವಾ ಅಂತೇಳಿ ಇನ್ನೊಂದು ಪ್ರಶ್ನೆ ಅಂತೇಳಿ ಮಾಡ್ಕೊಳ್ಳಿ. ಬ್ರಹ್ಮಗಮ ಆಗಮನ ಅವನು ಹೋಗಲ್ಲ ಅಂತ, ಬ್ರಹ್ಮನ್ ಹೋಗದೆ ಇರೋದು ಹೇಗೋ ಅಂತ. ಬ್ರಹ್ಮನ್ ಹೋಗದೆ ಇರೋದು ಅನ್ನೋದು ಆಗಮನ ಅದು ಪರಿಚಯ. ಜ್ಞಾನಿಯೂ ವಿದುಷೋಪಿ ಬ್ರಹ್ಮ ಆಗಮನಂ, ಜ್ಞಾನಿಗೂ ಬ್ರಹ್ಮ ಹೋಗೋದು ಇಲ್ಲ ಅಂತ ಸಂದೇಹ ಪಡ್ತೀವಿ ಅಂತ. ಅಥವಾ ಹೀಗ್ ಮಾಡ್ಬಿಡಿ, ದ್ವಾವೇವ ಪ್ರಶ್ನವು ವಿದ್ವದ್ ವಿಷಯವು. ಜ್ಞಾನ ವಿಷಯದ ಒಂದು ಪ್ರಶ್ನೆ, ಅಜ್ಞಾನಿಯ ವಿಷಯದ ಒಂದು ಪ್ರಶ್ನೆ, ಎರಡೇ ಪ್ರಶ್ನೆ ಅಂತ. ಅವ್ರು ಬಹುವಚನಕ್ಕೆ ಏನ್ ಮಾಡ್ತೀರಾ, ಅಥವಾ ಒಂದು ಪ್ರಶ್ನಾ ಇದೆಯಲ್ಲ ಅದಕ್ಕೆ ಏನ್ ಮಾಡ್ತೀರಾ, ಅದಕ್ಕೆ ಬರ್ತಾರೆ. ಬಹುವಚನಂತೋ ಸಾಮರ್ಥ್ಯ ಪ್ರಾಪ್ತ ಪ್ರಶ್ನಾಂತರಾಪೇಕ್ಷೆಯ ಘಟತೆ. ಬಹುವಚನವಾದರೋ ಅರ್ಥಬಲದಿಂದ, ಸಾಮರ್ಥ್ಯ ಅರ್ಥಬಲದಿಂದ, ಅಲ್ಲಿ ಮುಂದೆ ಹೇಳ್ತಾರೆ ಏನು ಅಂತ ಅರ್ಥಬಲ. ಆ ಅರ್ಥಬಲದಿಂದ ಒದಗಿದ್ದಾಗಿರುವ ಇನ್ನೊಂದು ಬೇರೆ ಪ್ರಶ್ನೆ, ಈ ಎರಡರಲ್ಲಿಲ್ಲ, ಬೇರೊಂದು ಪ್ರಶ್ನೆಯಿಂದ ಅಪೇಕ್ಷೆಯಿಂದ ಬಹುವಚನ ಹೊಂದತ್ತೆ ಎಂದು. ಏನ್ ಬಹುವಚನ ಹೇಳ್ತಾರೆ, ಅಸತ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಇತಿ ಶ್ರವಣಾತ್. ಅಸ್ತಿ ನಾಸ್ತಿ ಇತಿ ಸಂಶಯ, ಅದೊಂದು ಪ್ರಶ್ನೆ. ಅದು ಇನ್ನೊಂದು ಸಾಮರ್ಥ್ಯದ ಬಂದಿರೋಂತಹ ಇನ್ನೊಂದು ಪ್ರಶ್ನೆ. ಬ್ರಹ್ಮನ್ ಇಲ್ಲ ಅಂತ ತಿಳ್ಕೊಂಡ್ರೆ ಅವನು ಅಸತ್ಪುರುಷನಾಗ್ತಾನೆ, ಇದೇ ಅಂತ ತಿಳ್ಕೊಂಡ್ರೆ ಸತ್ಪುರುಷನಾಗ್ತಾನೆ ಅಂತ ಹೇಳಿ ಹೀಗೆ ಇದೆಯೋ ಇಲ್ವೋ ಅಂತ ಸಂದೇಹ ಇದೆಯಲ್ಲ, ಅದೊಂದು ಪ್ರಶ್ನೆ ಇಟ್ಕೊಂಡ್ಬಿಡಿ. ಜ್ಞಾನಿ ಹೋಗ್ತಾನೋ ಇಲ್ವೋ ಅಂತ ಒಂದ್ ಇಟ್ಕೊಳ್ಳಿ, ಅಜ್ಞಾನಿ ಹೋಗ್ತಾನೋ ಇಲ್ವೋ ಅಂತ ಇನ್ನೊಂದು ಮಾಡ್ಕೊಳ್ಳಿ. ಮೂರಾಯ್ತಲ್ಲ, ಬಹುವಚನ ಹೊಂದಾಗ್ತವೆ. ಏನೋ ಇವು ಈ ಶಬ್ದದ ಮೇಲೆ ತುಂಬಾ ಸರ್ಕಸ್ ಮಾಡ್ತಾ ಇದ್ದಾರೆ ಭಾಷೆಕಾರರು, ಯಾಕೋ ಏನೋ ತುಂಬಾ ಸರ್ಕಸ್ ಮಾಡ್ತಾ ಇದ್ದಾರೆ. ತತಃ ಅರ್ಥಪ್ರಾಪ್ತ ಕಿಂ ಅಸ್ತಿ ನಾಸ್ತಿ ಇದು ಪ್ರಥಮವನ ಪ್ರಶ್ನ. ಅರ್ಥದಿಂದ ಬಂದೋದಕ್ಕಿಂತ ಮೊದಲನೇ ಪ್ರಶ್ನೆ ಯಾವುದೋ, ಬ್ರಹ್ಮ ಇದೆಯೋ ಇಲ್ವೋ, ಇದು ಮೊದಲನೇ ಪ್ರಶ್ನೆ. ಆಮೇಲೆ ಬ್ರಹ್ಮಣ ಅಪಕ್ಷಪಾತಿತ್ವಾತ್ ಅವಿದ್ವಾನ್ ಗಚ್ಚತಿ ನ ಗಚ್ಚತಿ. ಬ್ರಹ್ಮಕ್ಕೆ ಯಾರ ಪಕ್ಷಪಾತವೂ ಇಲ್ಲಪ್ಪ, ಬ್ರಹ್ಮಕ್ಕೆ ಎಲ್ಲರೂ ಒಂದೇ. ಆದ್ರಿಂದ ಅಜ್ಞಾನಿಯೂ ಹೋಗ್ತಾನೋ ಇಲ್ವೋ ಹೇಳ್ಬಿಡಿ, ಎರಡನೇ ಪ್ರಶ್ನೆ. ಅಜ್ಞಾನಿ ಹೋಗಲ್ಲ ಅಂದ್ರೆ ಬ್ರಹ್ಮ ಪಕ್ಷಪಾತ ಮಾಡ್ತಾ ಇದೆ ಅಂತ ಆಗ್ಬಿಡುತ್ತೆ. ಬ್ರಹ್ಮಕ್ಕೆ ಪಕ್ಷಪಾತವಿಲ್ಲ, ನೀವು ಒಪ್ಕೊಂಡಿದ್ದೀರ, ನಾನು ಒಪ್ಕೊಂಡಿದ್ದೀನಿ. ಆದ್ರಿಂದ ನೀವು ಮಾತ್ರ ಅಜ್ಞಾನಿ ಹೋಗಲ್ಲ ಅನ್ಬೇಡಿ. ಅಜ್ಞಾನಿಯು ಬ್ರಹ್ಮನನ್ನೇ ಸೇರ್ಕೋತಾನೆ ಅಂತ ಒಪ್ಕೊಂಬಿಡಿ. ಹಂಗ ಅಷ್ಟು ಒಪ್ಕೊಂಡ್ಬಿಟ್ರೆ ಶಂಕರಾಚಾರ್ಯ ನಿಮ್ಗೊಂದು ಜೇಬಿ ಕೊಡಿಸ್ತೀನಿ, ಚಪ್ಪಾಕಲಿ ಕೊಡಿಸ್ತೀನಿ. ಯಾಕೆ ಗೊತ್ತಾ, ನಮ್ಗೆಲ್ಲ ಬ್ರಹ್ಮ ಪ್ರಾಪ್ತಿ.
ನೀವೇನ್ ಮಾಡ್ತೀರಾ? ಇಲ್ಲ ಇಲ್ಲ ನಿಮಗಿಲ್ಲ ನಿಮಗಿಲ್ಲ ಅಂದ್ಬಿಡ್ತೀರಾ. ಅಜ್ಜರಗಳೆ ನಿಮ್ಗೆ ಒಳ್ಳೆ ಇದು ಕರ್ಕೊಂಡು ಹೋಗಿ ಫಸ್ಟ್ ಕ್ಲಾಸ್ ಚಂಪಾಕಲಿ ಜಿಲೇಬಿ ಎಲ್ಲ ಕೊಡಿಸ್ತೀರಿ. ಅಜ್ಞಾನಿ ಹೋಗ್ತಾರೆ ಅಂತ ಹೇಳ್ಬಿಡಿ ಅಂತ. ಟಿಪ್ಪಲ್ಲಾಗ ಹೊರದು ಹೋಗ್ತಾರೆ ಅಂತ ಹೇಳಲ್ಲ ಅವರು. ಅಜ್ಞಾನಿ ಹೋಗಲ್ಲ ಅಂತಾರೆ, ಜ್ಞಾನಿ ಹೋಗ್ತಾನೆ ಅಂತಾರೆ. ಆದ್ರೆ ಬ್ರಹ್ಮ ಎಲ್ಲರಿಗೂ ಆತ್ಮ ಅಂತಾರೆ, ಬ್ರಹ್ಮ ಸರ್ವ ಕಾರಣ ಅಂತಾರೆ, ಸರ್ವವ್ಯಾಪಿ ಅಂತಾನೆ. ಆದ್ರೂ ಅಜ್ಞಾನಿ ಹೋಗಲ್ಲ ಅಂತಾರೆ. ಇದೆಂತ ಒಟ್ಟು ಧೈರ್ಯ ಅಂದ್ರೆ ಅವ್ರದ್ದು. ಸರ್ವಗತವಾಗಿ ಎಲ್ಲಾ ಕಡೆದು ಇದ್ಮೇಲೆ ಸರ್ವದ ಆತ್ಮ ಆದ್ಮೇಲೆ ಯಾಕೆ ಅಜ್ಞಾನಿ ಹೋಗಲ್ಲ? ಅಜ್ಞಾನಿ ಹೋಗ್ಲಿ, ಇಲ್ಲ ಇಲ್ಲ ಅಂತಾರೆ. ಹಾಗಾದ್ರೆ ಜ್ಞಾನಿ ಹೋಗಲ್ಲ? ಇಲ್ಲ ಇಲ್ಲ ಜ್ಞಾನಿ ಹೋಗ್ತಾರೆ ಅಂತಾರೆ. ಎಂತಾರಪ್ಪ ಆಶ್ಚರ್ಯ. ಬ್ರಹ್ಮಣ ಸಮಸ್ವೇಪಿ ಅವಿದುಷ ಇವ ವಿದುಷೋಪಿ ಅಗಮನ ಆಶಂಕ್ಯ ಕಿಂ ವಿದ್ವಾನ್ ಸಮಷ್ಟುತೆ ಇದು ತೃತೀಯೋ ಪ್ರಶ್ನ. ಬ್ರಹ್ಮವು ಸಮವಾಗಿದ್ದರೂ ಎಲ್ಲರಿಗೂ ಒಂದೇ ಆಗಿದ್ರು ಕೂಡ ಅಜ್ಞಾನಿ ಹೇಗೆ ಹೋಗಲ್ವೋ ಹಾಗೆ ಜ್ಞಾನಿಗೂ ಕೂಡ ಆಗಮನ, ಅವನು ಹೋಗಲ್ಲ ಅಂತ ಸಂದೇಹ ಹಾಕೊಂಡು ಹೇಳಿ. ಜ್ಞಾನಿ ಹೋಗ್ತಾನೋ ಇಲ್ವೋ ಹೇಳಿ. ಈ ಜ್ಞಾನಿ ಹೋಗ್ತಾನೆ ಅಂತ ಏನಾದ್ರು ಪಿಸು ಮಾತಲ್ಲಿ ಹೇಳಿದ್ರೆ ನಮ್ಗೆ ಕೇಳಿಸ್ಕೊಳ್ತಾರೆ. ನೀವು ಪಿಸು ಮಾತಲ್ಲಿ ಹೇಳಿದ್ರು ನಮ್ಗೆ ಕೇಳಿಸ್ಕೊಳ್ತೀವಿ, ನೀನು ಹೋಗ್ಲಿ ಅಂತೀವಿ. ಜೋರ ಅಜ್ಞಾನಿ ಹೋಗಲ್ಲ ಅಂತ ಹೇಳ್ಬಿಡೋದು. ಜ್ಞಾನಿ ಹೋಗ್ತಾನೆ, ಅವ್ನು ಹೋಗ್ತಾನೆ, ಅವ್ನು ಹೋಗ್ಬಿಡ್ತಾನೆ. ಜ್ಞಾನಿ ನಾವು ಹೋಗ್ತೀವಿ, ನಮಗೂ ಕೊಡಿ. ಜ್ಞಾನಿ ಹೋಗ್ತಾನೆ, ನಮಗೂ ಕೊಡಿ. ಇಲ್ಲ ಹೋಗಲ್ವಾ? ಸಜ್ಜ ಜ್ಞಾನಿ ಹೋಗಲ್ಲ ತಾನೆ, ಆದಿಯೂ ಫೇಲ್ತಾನೆ ಅನ್ನೋ ಹಾಗೆ. ಆದಿಯೂ ಫೇಲ್ತಾನೆ ವೆಂಕಟೇಶಿಗೆ ಸಮಾಧಾನ. ನಾನ್ ಮಾತ್ರ ಫೇಲು ಅಂದ್ರೆ ಆಗಲ್ಲ, ಇಬ್ರು ಫೇಲ್ ಅಲ್ಲಿ ಅವನು ಫೇಲ್ ಅಂದ್ರೆ ಸಮಾಧಾನ. ಅವನ್ ಪಾಸು ನಾನು ಫೇಲ್ ಅಂದ್ರೆ ಆಗಲ್ಲ. ಸ್ನೇಹಿತರು ಇಬ್ರು ಆದಿ ವೆಂಕಟೇಶ ಅಂತ. ಅವನ ವೆಂಕಟೇಶ ಏನಾಯ್ತೋ ನಿನ್ ಪರೀಕ್ಷೆ? ಆದಿ ಫೇಲ. ತಂದೆನೂ ಉತ್ಸಾಹ ಕೊಡ್ತಾ ಇಲ್ಲ. ನಿಂದೇನಾಯ್ತು ಅಂದ್ರೆ ಆದಿಯೂ ಫೇಲ. ಇದು ಒಳ್ಳೆ ಉತ್ತರ. ಹಂಗೆ ಜ್ಞಾನಿಯೂ ಹೋಗಲ್ಲ. ಏನ ಪ್ರಾಕೃತ ಮನುಷ್ಯ ಏನ ಬ್ರಹ್ಮನ್ ಸೇರ್ಕೊಳ್ಳೋನ, ಜ್ಞಾನಿಯೂ ಸೇರ್ಕೊಳ್ಳಲ್ಲ ನಾನಂತ ಅಂತ ಅಂದ್ಬಿಟ್ಟಿದ್ದೀನಿ. ಜ್ಞಾನಿ ಸೇರ್ಕೋತಾನೆ ನೀವು ಅಂದ್ಬಿಟ್ರೆ ನಾನು ಸುಮ್ಕಿರಕ್ಕಾಗಲ್ಲ. ನಾನ್ ಬಂದೇ ಬರ್ತೀನಿ, ನಾನ್ ಬಿಡಲ್ಲ. ಎಲ್ಲಾ ಕಡೆ ಇದ್ಮೇಲೆ ಬ್ರಹ್ಮ ನಂಗೆ ಯಾಕಿಲ್ಲ? ಓ ಬರೀ ತಿಳ್ಕೊಂಡಿದ್ರೆ ಒಂದೇ ಅಪರಾಧಕ್ಕೆ ಇಷ್ಟೆಲ್ಲ ವ್ಯತ್ಯಾಸ ಮಾಡ್ತೀರಾ? ನಿಮ್ಗೆ ಗೊತ್ತಿಲ್ಲಪ್ಪ, ಹರಳೆಣ್ಣೆ ಕುಡಿದ್ರೆ ಬೇದಿ ಆಗಲ್ಲ ಅಂತ. ಒಂದ್ ಬಾಟ್ಲಿ ಕುಡಿದ್ಬಿಡಿ, ಬೇದಿ ಆಗದೆ ಇರುತ್ತಾ? ಗೊತ್ತಿಲ್ಲದೆ ಇದ್ದ ಮಾತ್ರಕ್ಕೆ ಹರಳೆಣ್ಣೆ ಒಂದ್ ಬಾಟ್ಲಿ ಕುಡಿದ್ರೆ ಬೇದಿ ಆಗದೆ ಇರುತ್ತೆ ನಮ್ಮ. ಹಂಗೆ ಬ್ರಹ್ಮ ಗೊತ್ತಿದೆ ಇದ್ದ ಮಾತ್ರಕ್ಕೆ ಬ್ರಹ್ಮ ಸೇರದೆ ಇರಕ್ಕೆ ಹೆಂಗಾಗತ್ತೆ? ಎಲ್ಲ ಕಡೆ ಇದ್ದ ಮೇಲೆ ಬರ್ಲೇಬೇಕಲ್ಲ, ಬ್ರಹ್ಮ ಪ್ರಾಪ್ತಿ ಆಗ್ಲೇಬೇಕಲ್ಲ. ಒಳ್ಳೆ ಚೆನ್ನಾಗಿದೆ. ಸರಿ, ಏನ್ ಮಾಡೋದಕ್ಕೆ? ಏತೇಷಾಂ ಪ್ರತಿವಚನಾರ್ಥಂ ಉತ್ತರ ಗ್ರಂಥ ಆರಭ್ಯತೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕೋಸ್ಕರವಾಗಿ ಮುಂದಿನ ಗ್ರಂಥ ಬರುತ್ತಿದೆ. ಎಷ್ಟು ಪ್ರಶ್ನೆ? ಅಸ್ತಿ ನಾಸ್ತಿ, ಆಮೇಲೆ ಜ್ಞಾನಿ ಹೋಗ್ತಾನೋ ಇಲ್ವಾ, ಆಮೇಲೆ ಅಜ್ಞಾನಿ ಹೋಗ್ತಾನೋ ಇಲ್ವಾ. ಜ್ಞಾನಿ ಹೋಗ್ತಾನೆ ಅಂದ್ಮೇಲೆ ಅಜ್ಞಾನಿ ಹೋಗ್ಬೇಕಾಗಿಲ್ಲ, ಜ್ಞಾನಿ ಹೋಗ್ತಾನೆ ಅಷ್ಟೇ. ಅವ ವಿಷಯ ನಾನು ಉತ್ತರ ಕೊಡಲ್ಲ. ಅಲ್ಲೇ ಶರತ್ಚಂದ್ರ ಒಂದು ವಿಪ್ರದಾಸ ಅನ್ನೋ ಕಾದಂಬರಿ ಬರೆದಿದ್ದಾನೆ. ವಿಪ್ರದಾಸ ಅನ್ನೋ ಕಾದಂಬರಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಶರತ್ಚಂದ್ರ ಬರೆದಾಗ ಆ ಕೊನೆಗೆ ಏನ ಮಾಡುತ್ತೆ, ಆ ವಿಪ್ರದಾಸನ ಭಾವಾಜಿ ಅವನ ಇಬ್ರು ಇದ್ರ ಮೇಲೆ ಕಂಬೈಂಡ್ ಆಗಿ ಒಂದು ಕಂಪ್ನಿ ನಡೆಸ್ತಾ ಇರ್ತಾರೆ. ವಿಪ್ರದಾಸ ಅದೇನ್ ಮಾಡ್ಬಿಡ್ತಾನೆ, ವಿಪ್ರದಾಸನ ಭಾವ ತುಂಬಾ ಮೋಸ ಮಾಡ್ಬಿಟ್ಟು ಮುಳುಗಾಕ್ಬಿಡ್ತಾನೆ ಅವನ್ನ. ವಿಪ್ರದಾಸನ ಭಾರಿ ಜಮೀನ್ದಾರ, ಸಾವಿರಾರು ಜಮೀನು, ಭಾರಿ ಶ್ರೀಮಂತ ಕೋಟೀಶ್ವರ. ಇವನು ಸಾಮಾನ್ಯ ಆಗಿದ್ದ, ಭಾವನಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತನ್ನ ಕಂಪನಿ ಸೇರಿಸ್ಕೊಂಡಿದ್ದ ವಿಪ್ರದಾಸ. ಅವನೇನ್ ಮಾಡ್ಬಿಟ್ಟ, 10 ವರ್ಷ ನೋಡೇ ಇಲ್ಲ, ಬಾಬಾಜಿ ಸರಿಯಾಗಿ ಮಾಡಿರ್ತಾನೆ ಇದು ನೋಡೇ ಇಲ್ಲ, ಮುಳುಗಾಗ್ಬಿಡ್ತಾನೆ. ಕೋಟ್ಯಾಂತರ ಸಾಲ ತೋರಿಸ್ಬಿಡ್ತಾ ಇದ್ದಾನೆ. ಸಿಟ್ಟು ಬಂದ್ಬಿಡ್ತೀವಿ. ಹೇಳ್ತಾ ಬಿಟ್ಟು ಒಂದು ಫಂಕ್ಷನ್, ತಾಯಿ ಮಾಡ್ತಾ ಇರೋ ಫಂಕ್ಷನ್ನಿಗೆ ಅವನು ಬರ್ಕೂಡ್ದು ಮನೆಗೆ ಅಂತ ಇವನು. ಆದ್ರೆ ತಾಯಿಗೆ ಅಳಿಯನ್ ಬಿಟ್ಟು ಮಾಡೋಕ್ಕಾಗತ್ತಾ ಅಂತ ಅದು ಹೇಳಿ ಕಳಿಸಿದಾರೆ. ಅಮ್ಮ ಬಂದಿದ್ದಾನೆ, ಇವಾಗ ಇವನು ಹೊರಗಡೆ ತಡೆದಿದ್ದಾನೆ, ನಿಮ್ ಮಲೆ ಹೊರಗೆ ಕುಡ್ದು ಅಂತ. ಅವನು ನಿಂತ್ಕೊಂಡ ಹೊರಗಡೆಯಲ್ಲಿ. ಆಮೇಲೆ ಇವನು ಹೊರಗೆ ಬಂದ, ಯಾರು ವಿಪ್ರದಾಸ. ಅಮ್ಮನ ಹತ್ರ ಕೇಳ್ದ, ಅಮ್ಮ ಇವಾಗ ನಿಂಗೆ ಇಬ್ಬರನ್ನೂ ಆರಿಸ್ಕೋಕ್ ಅವಕಾಶ ಇಲ್ಲಮ್ಮ, ನೀನ್ ಯಾರನ್ನಾದ್ರೂ ಆರಿಸ್ಕೋ ಪರವಾಗಿಲ್ಲ ಅಂತ ಅಂದ. ಅದಕ್ಕೆ ಕಲ್ಯಾಣಿ ಮಗಳ ಹೆಸರು, ಕಲ್ಯಾಣಿ ಗಂಡ ಅವನು. ನೀನ್ ಬಾರಪ್ಪ ಅಂತ, ಅವಳಿಗೆ ನೀನ್ ಬಾರಪ್ಪ ಅಂತ ಅಷ್ಟೇ ಅಂದ್ಲು. ವಿಪ್ರದಾಸ ಏನ್ ಅರ್ಥ ಮಾಡ್ಕೋಬೇಕು, ನಾನೇನು ಬರ್ಬೇಡ ನಾನು ಹೇಳಲ್ಲ ಅಂದ ಅವಳು.
ನಾನು ಈ ಮಗನಾದ್ರಿಂದ ನಿನ್ನ ಬರಬೇಡ ಅಂತ ಹೇಳಲ್ಲ. ಆದ್ರೆ ಮಾತ್ರ ಅಯ್ಯನ್ನ ನಾನು ಬಾಂದ್ ಕಲಿತೀನಿ, ನೀನು ಸ್ವತಂತ್ರ ಅಂತ. ಹಾಗಾದ್ರೆ ನಾನು ಅರ್ಥ ನಾನು ಬರಬೇಡ ಅಂತ ಅರ್ಥ ಅಮ್ಮ ನಾನು ಹೋಗ್ತೀನಿ, ಹೊಟ್ಟೋಗ್ಬಿಟ್ಟ ಅವನು. ಹೆಂಗ್ ಹೊಟ್ಟೋದ? ಅವ್ನ ಹೆಂಡತಿ ಸತಿಯನ್ನು ಕರ್ಕೊಂಡು ಆ ಮಗುವನ್ನು ಕರ್ಕೊಂಡು ಹಿಮಾಲಯಕ್ಕೆ ಹೊರಟು ಏನ್ ಕಥೆಯಿಂದ ಅದು ಅದ್ಭುತವಾದ ಕಥೆ ಅದು. ಓದ್ಬೇಕು ಆ ಶರತ್ಚಂದ್ರನ ವಿಪ್ರದಾಸ ಕಥೆ ಬಹಳ ಚೆನ್ನಾಗಿದೆ. ಆ ಮಾತುಗಳು ಮಾತ್ರ ಲೋಕೋತ್ತರ. ಇದು ಶರತ್ಚಂದ್ರನದು ಬಹಳ ಚೆನ್ನಾಗಿದೆ ಆ ಕಾದಂಬರಿ. ಅದೊಂದು ಆ ಬಿಂದೋಕಿಲೆಲ್ಲ ಆ ಹಳ್ಳಿ ಸಮಾಜ ಅದು ಅಷ್ಟೇ ಬಹಳ ಚೆನ್ನಾಗಿದೆ ಕಥೆಗಳು. ಶರತ್ಚಂದ್ರ ಏನೋ ಅದ್ಭುತವಾಗಿದೆ ಆ ಕಥೆ. ಕಲ್ಪನೆ ಆದ್ರೂ ಕೂಡ ಬಹಳ ಚೆನ್ನಾಗಿ ಬರೀತಾರೆ ಅವನು. ಹೀಗಾಗಿ ಜ್ಞಾನಿ ಹೋಗ್ತಾನೆ ಪಾಂಡ್ಬಿಟ್ರು ಶಂಕರಾಚಾರ್ಯರು. ಅವನು ಹೋಗಲ್ಲ ಅಂತ ಹೇಳಕ್ ಹೋಗಲಿಲ್ಲ. ಅರ್ಥಾತ್ ಏನಾಯ್ತು, ಟಸಕ್ಕಂಡು ಬಿದ್ದ ಅಜ್ಞಾನಿ, ನಾನು ಹೋಗಲ್ಲ ಅಂತ ತೀರ್ಮಾನ ಆಯ್ತು, ಗೊತ್ತಾಯ್ತು ಅವನಿಗೆ. ಆ ಮೂರರಲ್ಲಿ ಮೊದಲು ಅಸ್ತಿತ್ವಮೇವತ ಉಚ್ಯತೆ. ಇದೆಯೋ ಇಲ್ವೋ, ಜ್ಞಾನಿ ಹೋಗ್ತಾನೋ ಇಲ್ವೋ, ಅಥವಾ ಅಜ್ಞಾನಿ ಹೋಗ್ತಾನೋ ಇಲ್ವೋ, ಜ್ಞಾನಿ ಹೋಗ್ತಾನೋ ಇಲ್ವೋ, ಮೂರರಲ್ಲಿ ಇದಾನೋ ಇಲ್ವೋ ಅನ್ನೋದು ಮುಂಚೆ ತೀರ್ಮಾನ ಮಾಡ್ತೀವಿ ಅಂತಂದ್ರು. ಯಾಕೆ? ಯಚ್ಚೋಕ್ತಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ತಚ್ಚ ಕಥಂ ಸತ್ಯತ್ವಂ ಇತ್ಯೇತದ್ ವಕ್ತವ್ಯಂ ಇತಿ ಇದಮುಚ್ಯತೆ. ಅಲ್ಲ, ಆರಂಭದಲ್ಲಿ ಬ್ರಹ್ಮವು ಸತ್ಯವೂ ಜ್ಞಾನವೂ ಅನಂತವೂ ಅಂತ ಹೇಳಿತ್ತು. ಆ ಸತ್ಯತ್ವವನ್ನ ಸಾಮಾನ್ಯ ಹೇಳಿದ್ರು, ಪೂರ್ತಿ ಅದಕ್ಕೆ ಏನೇನು ಪ್ರಶ್ನೋತ್ತರ ಹಾಕೊಂಡು ಹೇಳ್ಬೇಕೋ ಅಷ್ಟನ್ನು ಹೇಳಿರ್ಲಿಲ್ಲ. ಇವಾಗ ಅದನ್ನ ಹೇಳ್ಬೇಕು ಅಂತ ಹೇಳಿ ಆ ಬ್ರಹ್ಮದ ಸತ್ಯತ್ವ ಹೇಗೆ ತೀರ್ಮಾನವಾಗತ್ತೆ, ನಿರ್ಣಯವಾಗತ್ತೆ ಅನ್ನೋದನ್ನ ಹೇಳಬೇಕು ಅದಕ್ಕೋಸ್ಕರ ಈ ಖಂಡಿಕೆಯನ್ನು ಆರಂಭ ಮಾಡ್ಕೊಳ್ತಾ ಇದೆ. ಸತ್ಯತ್ವವನ್ನ ತೀರ್ಮಾನ ಮಾಡಿ ಆ ಸತ್ಯತ್ವ ಪರಮಾರ್ಥ ಸತ್ಯ ಅಂತ ಹೇಳಿದ್ಮೇಲೆ ಬ್ರಹ್ಮ ಇದೆ ಅಂತ ಆದ್ಮೇಲೆ ಇಲ್ಲ ಅನ್ನೋ ಪಕ್ಷ ಬಿದ್ದೋಯ್ತು. ಇದೇನ್ ಕಂಡ್ಕೊಂಡವನಿಗೆ ಪುರುಷಾರ್ಥ, ಕಂಡ್ಕೊಳ್ಳದೆ ಇದ್ದವನಿಗೆ ಪುರುಷಾರ್ಥವಿಲ್ಲ, ತಾನೇ ತೀರ್ಮಾನ ಆಗತ್ತೆ ಅಂತ ಭಾಷ್ಯಕಾರರು ಫಸ್ಟ್ ಇದೆಯೋ ಇಲ್ವೋ ವಿಚಾರ ತೀರ್ಮಾನ ಮಾಡ್ತೀವಿ ಅಂತಂದ್ರು. ಸತ್ವೋಕ್ತೈವ ಸತ್ಯತ್ವ ಮುಚ್ಯತೆ. ಸತ್ವ ಉಕ್ತಿ ಇರುವಂಥದ್ದಾಗಿದೆ ಎಂದು ಹೇಳುವುದರಿಂದಲೇ, ಸತ್ವ ಭಾವ ಸತ್ವಂ ಇರುವಂಥದ್ದಾಗಿದೆ ಎಂದು ಹೇಳುವುದರಿಂದಲೇ ಅದು ಸತ್ಯವೆಂಬುದಾಗಿ ಹೇಳಿದಂತಾಗುತ್ತದೆ. ಅದು ಇರತಕ್ಕದ್ದು ಯಾವ್ದಾ? ಬ್ರಹ್ಮ. ಬ್ರಹ್ಮ ಇದೆಯಾ ಇಲ್ವಾ? ಇದೆಯಾ? ಸುಳ್ಳು ಬೇಡ. ನೋಡಿದ್ಯಾ? ನೋಡಿದ್ರೆ ಇದೆ ಬಿಡ್ತೀಯಾ? ನೋಡಿದೆ ಅನ್ಬೇಕು, ಇದೆಯಾ ಇಲ್ವಾ? ಹೆಂಗ್ ಗೊತ್ತೋ? ಕಾಣ್ತಾ ಇದೆ. ಹಾಗೆ ಬ್ರಹ್ಮ ಕಂಡಿದ್ಯಾ? ಮತ್ತೆ ಹೆಂಗ ಇದೆ ಅನ್ಬಿಟ್ಟಿಯಾ? ಇಲ್ಲ ಅನ್ನೋ. ಯಾಕೆ ಭಯ? ನಾನು ಬೈತೀನಿ ಭಯನ? ಕುಮಾರಣ್ಣ ಹೊಡಿತಾನ? ತೇಜು ಬೈತೀನ? ಇಲ್ಲ ಹಂಗ ಇಲ್ಲ. ಯಾವ್ದೇನು ಹೇಳೋ? ಕಂಡಿದ್ಯಾ ಇಲ್ಲಪ್ಪ? ಇದೆಯಾ ಇಲ್ವಾ? ಕಾಣೋದು ಇದೆ ಅಂತೀಯಾ? ನೀ ನಂಗೂ ನಿಂಗೂ ಮಧ್ಯೆ ದೆವ್ವ ಭೂತ ಭುಷಾಚಿ ಇದೆಯೋ ಇಲ್ವಾ? ಯಾಕಿಲ್ಲಪ್ಪ? ಕಾಣ್ತಾ ಇಲ್ಲ. ಬ್ರಹ್ಮ ಕಾಣ್ತಾ ಇಲ್ಲ, ಅದು ಇಲ್ಲ ಅನ್ನೋ. ದೆವ್ವ ಭೂತ ಕಾಣ್ತಾ ಇಲ್ಲ ಅಂತೀಯ, ಬ್ರಹ್ಮ ಮಾತ್ರ ಕಾಣ್ತಾ ಇಲ್ಲ, ಅದು ಇದೆ ಅಂತೀಯ. ಇದೆಂತ ನ್ಯಾಯ ಒಂದು? ಅದೇ ನ್ಯಾಯ ಅಲ್ವನ? ಪಿಶಾಚಿ ಕಾಣ್ತಾ ಇದೀನಾ? ಇಲ್ಲ. ಯಾಕೆ ಹೇಳೋ? ಕಾಣ್ತಾ ಇಲ್ಲ, ಅದೇ ಇಲ್ಲ. ಬ್ರಹ್ಮ ಕಾಣ್ತಾ ಇದೆಯಲ್ಲೋ? ಕಾಣ್ತಾ ಇರೋನೇ ಅವನು. ಕಾಣ್ತಾ ಇರೋದು ಏನನ್ನ? ಎಲ್ಲವನ್ನು ಕಾಣ್ತಾ ಇರೋನೇ ಅವನೇ ಬ್ರಹ್ಮ. ಅವನು ಕಾಣಲ್ಲ. ಏನ್ ಹೇಳೋ? ಕಾಣುವನ್ ಕಾಣ್ತಾನ? ಕಾನೂನು ಕಾಣ್ಬೇಕನ? ಕಾಣ್ತಾ ಇರೋದ್ರಲ್ಲೇ ಕಾಣುವನಲ್ಲ ಅವನು. ಬ್ರಹ್ಮ ಕಾಣ್ತಾ ಇದ್ದಾನೋ ಇಲ್ವಾ? ಬ್ರಹ್ಮ ಇಲ್ಲ ಅನ್ಬೇಡ, ಕಾಣ್ತಾ ಇರೋದೇ ಅದು. ಪಾಪ ಇವನಿಗೆ ಸುದರ್ಶನಿಗೆ ಅವನಿಗೆ ವೇದಾಂತ ಅರ್ಥ ಮಾಡಿಸಿ, ಅವನಿಗೆ ಶಂಕರ ಭಾಷೆ ಗೊತ್ತು ಮಾಡಿಸಿ, ಬೆಂಗಳೂರಲ್ಲ ಅವನಂತಲ್ಲ ಪಾಠ ಹೇಳಿಸಿ ಗುಡುಗಿಸ್ಬಿಡ್ತೀವಿ. ಬೆಂಗಳೂರಲ್ಲ ಗುಡುಗ್ಬಿಡ್ಬೇಕು. ಬೆಂಗಳೂರು ಕಡೆ ಎಲ್ಲಾರು ಪ್ರಶ್ನೆ ಮಾಡ. ಬೈಬೇಡ, ರಾಮಾನುಜನ್ ಬೈಬೇಡ, ಮಧ್ವಾಚಾರ್ಯನ್ ಬೈಬೇಡ, ಗೊತ್ತಾಯ್ತಾ? ಯಾರನ್ನು ಬೈಬಾರ್ದು. ಶಂಕರಾಚಾರ್ಯ ಏನ್ ಹೇಳಿದ ಅದು ಸತ್ಯ ವಿಚಾರ ಹೇಳ್ಬೇಕಷ್ಟೇ. ಮುಂದೆ ಮತ್ತೆ ಯಾರನ್ನು ಮಾಡಬಾರ್ದು. ಉಕ್ತಂ ಹಿ ಸದೇವ ಸತ್ಯಂ. ಶ್ರುತಿಯಲ್ಲಿ ಅದೇ ಹೇಳಿದೆ, ಸತ್ಯೇ ಸತ್ಯ ಅಂತ ಹೇಳಿದೆ. ಸತ್ಯ ಸತ್ಯ ಅಂತ ಆದ್ರಿಂದ ಅದನ್ನ ಮುಂಚೆ ಪ್ರೂವ್ ಮಾಡ್ತೀವಿ, ಅದನ್ನ ಅನುಭವ ತಂದು ಕೊಟ್ಬಿಡ್ತೀವಿ. ತಸ್ಮಾ ಸತ್ವೋಕ್ತೈವ ಸತ್ಯತ್ವ ಮುಚ್ಯತೆ. ಅಂದ್ರೆ ಇರುವಿಕೆಯನ್ನು ಹೇಳುವುದರ ಮೂಲಕ ಸತ್ಯತ್ವವನ್ನು ಪ್ರತಿಪಾದನೆ ಮಾಡ್ತೀವಿ. ಸತ್ಯತ್ವವನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಅದನ್ನು ಕಂಡ್ಕೊಂಡವ್ರಿಗೆ ಪುರುಷಾರ್ಥವನ್ನು ನಾವು ಹೇಳ್ತೀವಿ. ಕಂಡ್ಕೊಂಡವ್ರಿಗೆ ಪುರುಷಾರ್ಥ ಹೇಳಿದ್ಮೇಲೆ ಕಂಡ್ಕೊಳ್ದೇ ಇದ್ದವರಿಗೆ
ತಾನೇ ತೀರ್ಮಾನ ಆಗುತ್ತೆ. ಅವನು ಹೋಗಲ್ಲ, ಪುರುಷಾರ್ಥ ಇಲ್ಲ, ಅವನು ವಂಚಿತನಾದ. ಆತ್ಮನಾಗಿರ್ಬೋದು, ಎಲ್ಲ ಕಡೆ ಇರ್ಬೋದು, ಸ್ವಲ್ಪ ಆಗಿರ್ಬೋದು, ಕಂಡ್ಕೊಂಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಅಪರಾಧಕ್ಕೆ ಅದನ್ನ ವಂಚಿತನಾಗಿ ಹಂಗಾಗಿ ಮನೆಯೊಳಗೆ ತುಂಬಾ ಬಡತನ, ಎಷ್ಟು ಬಡತನ, ಒಪ್ಪತ್ತಿಗೂ ಊಟ ಇಲ್ಲ ಅಷ್ಟು ಬಡತನ. ಆದ್ರೆ ಅಜ್ಜ ಮುತ್ತಜ್ಜ ಕಾಲದಲ್ಲಿ ಯಾರೋ ಮುಂದೆ ಕಷ್ಟ ಬಂದೆ ಅಂತ ಹೇಳ್ಬಿಟ್ಟು ಒಂದು ಕೊಡದಲ್ಲಿ ಫುಲ್ ಬಂಗಾರ ತುಂಬಿಟ್ಟು ಬಚ್ಚಿಟ್ಬಿಟ್ಟಿದ್ದಾರೆ, ದೇವ್ರ ಮನೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತಿಲ್ಲ. ದಿನ ಅದ ಮೇಲೆ ಓಡಾಡ್ತಾ ಇದ್ದಾರೆ, ಆ ಬಂಗಾರದ ಕೊಡದ ಮೇಲೆ ಓಡಾಡ್ತಿದ್ದಾರೆ. ಅಸಾಧ್ಯ ಬಡತನ. ಒಳ್ಳೆ ಬೆಳ್ಳುಣಸೆ ಸಾರು, ಶುಂಠಿಕಾಯಿ ಗೊಜ್ಜು, ಇಷ್ಟೇ ಅಡಿಗೆ, ಇನ್ನೇನು ಇಲ್ಲ. ಏನ್ ಅಡಿಗೆ ಏನ್ ಹೇಳಿ? ದಿನ ಬೇಕಾದ್ರೆ ಒಂದು ಬೆಳ್ಳುಣಸೆ ಸಾರು, ಶುಂಠಿಕಾಯಿ ಗೊಜ್ಜು, ಶುಂಠಿಕಾಯಿ ಗೊಜ್ಜು, ಬೆಳ್ಳುಣಸೆ ಸಾರು ಮಾಡ್ಕೊಂಡು ಪಾಪ ದಿನ ಕಳೀತಾ ಇದ್ದಾರೆ. ಕೋಟೀಶ್ವರಾಗ್ಬೋದು, ಅಷ್ಟು ಬಂಗಾರ ಇದೆ. ಆದ್ರೆ ಗೊತ್ತಿಲ್ಲ ಯಾರಿಗೂ. ದಿನ ಮನೆಯಲ್ಲಿ ಇಲ್ಲಿದೆ ಆನಂದ ಸುಖ ಪರಮಾತ್ಮ ಹೃದಯದಲ್ಲಿ ಕೂತಿಯಾನೆ, ಗೊತ್ತಿಲ್ಲ. ಅದ ಮೇಲೆ ವ್ಯವಹಾರ ಮಾಡ್ತಾ ಇದ್ದೀವಿ. ಅಯ್ಯೋ ಕಷ್ಟ ಕಣ್ರಿ, ಅಯ್ಯೋ ದುಃಖ ಕಣ್ರಿ, ಯಾರಾದ್ರೂ ಸುಖ ಕೊಡ್ರಿ, ಯಾರಾದ್ರೂ ನೆಮ್ಮದಿ ಕೊಡ್ತಾರ, ಯಾರಾದ್ರೂ ನಮ್ಗೆ ಶಾಂತಿ ತಂದು ಕೊಡ್ತಾರ, ಯಾರಾದ್ರೂ ನಮ್ಗೆ ಕಷ್ಟ ಪರಿಹಾರ ಮಾಡ್ತಾರ, ಯಾರಾದ್ರೂ ನಮ್ಗೆ ಗೋಳು ಕೇಳ್ಕೊಳ್ತಾರ, ಯಾರಾದ್ರೂ ನಮ್ಗೆ ಕಷ್ಟ ಬಿಡಿಸ್ತಾರ ಅಂತ ಗೋಳು ಹೇಳ್ಕೊಳ್ತಾ ಇದ್ದಾನೆ. ತಾನು ಆನಂದ ರೂಪನಾದ ಪರಮಾತ್ಮ ಇದ್ದಾನೆ ಪೆದ್ದ. ಎಲ್ಲೆಲ್ಲೋ ಯಾರಿಗೋ ಎಲೆ ಅಡಿಕೆ ಕೊಟ್ಟು ತೊಂಬಲ ಉಗಿರಿ ಬೊಗಸೆ ತೋರಿಸ್ತಾ ಇದೆ, ತೊಂಬಲ ಉಗಿಸ್ತಾ ಇದೆ. ಏನ್ ಹೇಳ ಪೆದ್ದತನನ್ನ ಅರ್ಥ ಆಗ್ತಿಲ್ಲ. ಸುತ್ತಾ ಇದ್ದಾನೆ ಸಂಸಾರದಲ್ಲಿ ಪಾಪ ಈ ಜೀವಪ್ಪ. ಎಲೆ ಜೀವ ಬಲು ಯೋನಿಗಳಲ್ಲಿ ನೊಲೆದು ಬಂದೆ, ಅದರಿಂದೇನಾಯ್ತು. ಸ್ವಾಮಿ ಹಾಳು ಮಾಡಿದ್ದಾರೆ. ಹೇ ಎಲೆ ಜೀವ ಬಲು ಯೋನಿಗಳಲ್ಲಿ ತೊಲೆದು ಬಂದೆ, ಅದರಿಂದ ಏನಾಯ್ತು. ಬಿಮ್ಮನ ವೇದವ ಓದಿದರೇನು, ಅದರಿಂದೇನಾಯ್ತು. ವೇದ ಓದಿದೆ ಓದಿದ್ರೆ ಏನಾಯ್ತು? ವೇದ ಓದಿದ್ರೆ ಹೆಮ್ಮೆಯ ಪಡುತ್ತಲ ಇದ್ದೇ ನೀನು, ಅದರಿಂದೇನಾಯ್ತು. ಅಂಥವನು ಇಂಥವನು ನಮ್ಮ ತಂದೆ ಅಗ್ನಿಹೋತ್ರಿಗಳು, ನಮ್ಮ ತಾತ ಸೋಮಯಾಗ ಮಾಡಿದವರು. ಅಯ್ಯ ಪೆದ್ದ, ನೀನ್ ಯಾರು? ನೀನೇನು ಗೊತ್ತಾಯ್ತೋ? ನೀನ್ ಯಾರು ಅಂತ ತಿಳ್ಕೊಳ್ಳೋ. ನೀನ್ಯಾರೇ? ನಿನಗೆ ಎಲ್ಲ ಪುರಾಣವ ನೀನರಿ ತಂಬುವೆ, ನಿನ್ನ ಪುರಾಣವ ನೀನರಿಯೇ. 18 ಪುರಾಣ ಗೊತ್ತು, ಆತ್ಮ ಪುರಾಣನೂ ಗೊತ್ತು, ನಾನು ಯಾರು ಅಂತ ಗೊತ್ತಿಲ್ಲ. ಏಕೆ ವಿವೇಕಾನಂದ ಇದು ದಡ್ದನ. ಸಹ